ಜ್ಯೋತಿರೂಪಂ ಪುರಾಣಂ ಅಮರವರಸಪೂಜಿತಂ ರಕ್ತವರ್ಣಂ ತ್ರಿನೇತ್ರಂ ಬಾಲೇಂದುದ್ಯೋತಿಮೂಳಿಂಕರಿಪತಿವದನಂ दानपूरार्धगण्डविद्यकं नताशुभाशुनाशकं नमामि तं विनायकं नमामि तं विनायक प्रजल्पति प्रभातके हृदिस्मरं गणेश्वरं जय गणेश जय गणेश जय गणेश पाहि मां जय गणेश जय गणेश ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯ 800 ವರ್ಷಗಳ ಇತಿಹಾಸ ಇರುವಂತಹ ಪುರಾತನ ಪುಣ್ಯಕ್ಷೇತ್ರ. ವರ್ಷಕ್ಕೊಮ್ಮೆ ಈ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಮಾಡಿದ್ರೆ ತಮಿಳುನಾಡಿನ ಅರುಣಾಚಲೇಶ್ವರ ಪ್ರದಕ್ಷಿಣೆ ಮಾಡಿದಂತೆ ಅಂತ ವರ್ಷಕ್ಕೊಮ್ಮೆ ಭಕ್ತಾದಿಗಳು ಪ್ರದಕ್ಷಿಣೆ ಮಾಡ್ತಿದ್ರು. ಈ ವರ್ಷ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಮಾಘ ಮಾಸದ ಹುಣ್ಣಿಮೆಯ ದಿನದಂದು ನಂದಿಗಿರಿ ಧಾಮದ ಪ್ರದಕ್ಷಿಣೆಗೆ ಕರೆ ಕೊಟ್ಟಿದ್ರು. ಅದರಂತೆ ಭಾನುವಾರ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಹೂಗಳಿಂದ ಸಿಂಗಾರಗೊಳಿಸಿ ಸಂಸದ ಸುಧಾಕರ್ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದ ನಂತರ ನಂದಿಗಿರಿ ಧಾಮ ಪ್ರದಕ್ಷಿಣೆಗೆ ಚಾಲನೆ ನೀಡಿದರು. यशः प्रज्ञा विद्या बुद्धिं श्रियं नंदीश्वर नमो नमगिति गिरि प्रदक्षिण पूर्ण अभिवृद्धि पूर्ण प्रसाद सिद्धिरस्तु नमस्कारं समर्पयामि शरीरशः वीरान् मानो नमामितो वदिर् अभिषेवीं जनयन्त्यायो शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति शतमिति शतं दीर्घमायुर्वर्तयेन वर्धयन्ते शतमनन्तं भवति शतमिति शतं दीर्घमायुः ईश्वरस्य कृपया भवतः क्षेमस्थैर्य विजय वीर्य अभय आयुरारोग्यैश्वर्यावृद्धि सकल दुःख निवृत्तिः प्रकचित्त भवत ಸ್ಥಿತಿ ಭವಂತೋ ಮಹಾಂತೋ ಪ್ರಾರ್ಥಯಂತೋ. ಈ ವೇಳೆ ಸಂಸದ ಸುಧಾಕರ್ ಮಾತನಾಡಿ, ತಮಿಳುನಾಡಿನ ಅರುಣಾಚಲೇಶ್ವರದಲ್ಲಿ ಪ್ರದಕ್ಷಿಣೆ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಶ್ರೇಷ್ಠವಾದ ಪ್ರದಕ್ಷಿಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾವಿರಾರು ಭಕ್ತಾದಿಗಳು ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದು ಬಹಳ ಸಂತೋಷ ತಂದಿದೆ ಎಂದರು. ಏನಿಲ್ಲ, ಇವತ್ತು ಭೋಗನಂದೀಶ್ವರನ ದೇವಸ್ಥಾನ ಇವತ್ತು ಭಾಳ ಖ್ಯಾತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು, ಭಾಳ ಪ್ರಾಚೀನ ಕಾಲದ್ದು. ಇವತ್ತು ಅಧ್ಯಾತ್ಮ ಮತ್ತು ಆರೋಗ್ಯ ಇವೆರಡರ ಸಮ್ಮಿಲನ. ಹಾಗಾಗಿ ಇದು ಅತ್ಯಂತ ಭಕ್ತಿದಾಯಕವಾಗಿ ನಾವು ಈ ಕಾರ್ಯಕ್ರಮವನ್ನು ಇವತ್ತಿನಿಂದ ಆರಂಭ ಮಾಡಿದ್ದೀವಿ. ಅದರಲ್ಲಿ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಕ್ರಾಂತಿಯ ಮಾಘ ಒಂದು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಭಾಳ ಅದ್ಭುತವಾದಂಥ ದಿವಸ, ಪವಿತ್ರವಾಗಿದ್ದಂಥ ದಿವಸ.
ಇವತ್ತು ನಮ್ಮೆಲ್ಲ ಶಿವನ ಭಕ್ತಾದಿಗಳು, ನಮ್ಮೆಲ್ಲರ ಆತ್ಮೀಯರು ಇವತ್ತು ಬಂದಿದ್ದಾರೆ. ಇದು ನಿತ್ಯ ಪ್ರತಿ ತಿಂಗಳು ಕೂಡ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಸಂಕಲ್ಪವನ್ನು ತೊಡಗಿಸ್ಕೊಂಡಿದ್ದೀವಿ. ಇದು ಮೂಲೆ ಮೂಲೆಗಳಿಂದ, ಈ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಅರುಣಾಚಲೇಶ್ವರನ ಖ್ಯಾತಿಯನ್ನು ನಮ್ಮ ಭೋಗ ನಂದೀಶ್ವರ ನಂದಿಯಲ್ಲಿ ಕೂಡ ಅದೇ ರೀತಿ ಮುಂದೆ ಪ್ರಖ್ಯಾತ ಆಗ್ತದೆ ಅನ್ನುವಂಥ ಪೂರ್ಣ ವಿಶ್ವಾಸ ನನಗಿದೆ. ಇದು ಈಶ್ವರನ ಇಚ್ಛೆ, ನಮ್ಮ ಸಂಕಲ್ಪ ಅಷ್ಟೇ. ಈಶ್ವರನ ದಯೆ, ಈಶ್ವರನ ಆಶೀರ್ವಾದ. ಇವತ್ತು ಕರುಣಾಮಯಿ ಈಶ್ವರನ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ನಾನು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ನನ್ನ ಆತ್ಮೀಯರಿಗೆ, ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅವರೆಲ್ಲರಿಗೂ, ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ, ಸಂಪೂರ್ಣ ಅನುಗ್ರಹ, ಶಿವನ ಅನುಗ್ರಹ ಅವ್ರ ಮೇಲಿರಲಿ. ಇನ್ನು ನಂದಿಗಿರಿಧಾಮ ಪ್ರದಕ್ಷಿಣೆಗೆ ಸಂಸದರ ಒಂದು ಕೂಗಿಗೆ ಸಾವಿರಾರು ಮಂದಿ ಭಕ್ತಾದಿಗಳು ಭಾಗವಹಿಸಿದ್ರು. ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ಆರಂಭಗೊಂಡ ನಂದಿಗಿರಿ ಪ್ರದಕ್ಷಿಣೆ ಕಾರಹಳ್ಳಿ ಕ್ರಾಸ್ ಮೂಲಕ ಬೆಟ್ಟದ ಕ್ರಾಸ್, ಹೆಗ್ಗಡೇನಹಳ್ಳಿ ಕ್ರಾಸ್, ಕಣಿವೆ ಬಸವಣ್ಣನ ದೇವಾಲಯದ ಮೂಲಕ ನಂದಿ ಗ್ರಾಮದಲ್ಲಿ ಗಿರಿ ಪ್ರದಕ್ಷಿಣೆ ಅಂತ್ಯ ಮಾಡಿದ್ದಾರೆ. ಈ ಗಿರಿ ಪ್ರದಕ್ಷಿಣೆಯಲ್ಲಿ ಮಕ್ಕಳು, ಮಹಿಳೆಯರು, ಪುರುಷರು, ಹಿರಿಯರು ಭಾಗವಹಿಸಿ ಭಕ್ತಿ ಭಾವ ಮೆರೆದಿದ್ದಾರೆ. ಓಂ ನಮಃ ಶಿವಾಯ. ಓಂ ಶಿವಾಯ. ಓಂ ಶಕ್ತಿ. ಪರಾಶಕ್ತಿ. ಓಂ ಶಿವಾಯ ಅಲ್ಲ, ಪರಾಶಕ್ತಿ. ನನ್ನ ಹೆಸರು ರಶ್ಮಿ ಅಂತ, ಚಿಕ್ಕಬಳ್ಳಾಪುರ. ಸೊ ವರ್ಷಕ್ಕೊಂದು ಸಲ ಆಷಾಢ ಮಾಸದಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ವಿ. ಸೊ ಈ ಸಲ ಅಂದರೆ ಪೌರ್ಣಮಿಯಿಂದ ಸುಧಾಕರ್ ಅವರು ಆಯೋಜನೆ ಮಾಡಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಪ್ರತಿ ಸಲ ನಾವು ತಿರುವಣ್ಣಾಮಲೆಗೆ ಹೋಗೋದಕ್ಕೆ ಆಗಲ್ಲ. ಸೊ ಈ ವರ್ಷ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ಸೊ ಎಲ್ಲರೂ ಇನ್ನೂ ಬಂದು ಪಾಲ್ಗೊಳ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹೌದು, ತುಂಬ ಜನ ಬಂದಿದ್ದಾರೆ. ಆಷಾಢ ಮಾಸಕ್ಕಿಂತ ತುಂಬ ಜನ ಇದ್ದಾರೆ. ಖುಷಿ ಆಗ್ತಿದೆ ನಮಗೆ. ಒಂದು ವೈಬ್ ನೋಡ್ತಿದ್ರೆ ನಾವು ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ. ಎಲ್ಲಾನು ಇದೆ ಇದರಲ್ಲಿ. ಅಲ್ಲ, ಅದು ತಿಂಗಳನ್ನು ಮಾಡಬೇಕು ಅಂತ ನಾವು ಇಚ್ಛೆಯಿಂದ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಫೇಮಸ್ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೌದು ಹೌದು, ಡೆಫಿನೆಟ್ ಆಗಿ. ಒಟ್ನಲ್ಲಿ ಮಾಘ ಮಾಸದ ಹುಣ್ಣಿಮೆಯಲ್ಲಿ ಮಾಡಿದ ನಂದಿಗಿರಿ ಪ್ರದಕ್ಷಿಣೆ ಚಿಕ್ಕಬಳ್ಳಾಪುರ ಭಾಗದ ಜನತೆಗೆ ಅದೃಷ್ಟವೇ ಸರಿ ಎಂಬುದು ಭಕ್ತರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.